ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ಸ್ ವಿತ್ ಮಲ್ಲಿ. ನನಗೆ ಭಾಳ ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ. ನಾನು ಕೆಲವಷ್ಟು ದಿನ ಊರಲ್ಲೂ ಇರಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದೆ. ತುಂಬ ಜನ ವಿಡಿಯೋ ಯಾಕೆ ಮಾಡ್ತಿಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಒಂದು 7-8 ತಿಂಗಳ ಹಿಂದೆ, 7-8 ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು. ಅವತ್ತಿನ ಸಿಚುವೇಶನ್ ಫುಲ್ ಬೇರೆ ಇತ್ತು, ಇವತ್ತಿನ ಸಿಚುವೇಶನ್ ಬೇರೆ ಆಗಿದೆ. ಅಂದರೆ ಅವತ್ತು ತಿಂಗಳ ಸೆಟಲ್ಮೆಂಟ್ ಇತ್ತು, ಆಮೇಲೆ ಅವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ವೀಕ್ಲಿ ಸೆಟಲ್ಮೆಂಟ್ ಇತ್ತು. ಈಗ ನಿಮಗೆಲ್ಲರಿಗೂ ಗೊತ್ತಾಗಿದೆ, ಒಂದು 3-4 ಮಂತ್ಸಿಂದ ಎವ್ರಿ ಡೇ ಸೆಟಲ್ಮೆಂಟ್ ಇದೆ. ಮಂಡೇ ನಿಮಗೆ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ, ಮಂಗಳವಾರ ಫಿನ್ ನಿಫ್ಟಿ, ಬುಧವಾರ ಬಂದು ಬ್ಯಾಂಕ್ ನಿಫ್ಟಿ, ಗುರುವಾರ ನಿಫ್ಟಿ, ಶುಕ್ರವಾರ ಸೆನ್ಸೆಕ್ಸ್. ಸೊ ಆಲ್ಮೋಸ್ಟ್ ಎವ್ರಿ ಡೇ ಸೆಟಲ್ಮೆಂಟ್ ಇದೆ. ತುಂಬ ವಾಲಟೈಲ್ ಆಗಿಬಿಟ್ಟಿದೆ ಮಾರ್ಕೆಟು. ಅವತ್ತಿಗೂ 7-8 ತಿಂಗಳ ಹಿಂದಿಗೂ ಇವತ್ತಿಗೂ ಭಾಳ ಚೇಂಜಸ್ ಆಗೋಗಿದೆ. ನನಗೆ ಯಾರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರು, ದಿಸ್ ಈಸ್ ಆಲ್ ಔಟ್ಡೇಟೆಡ್, ಇವರು ಮೋಸ್ಟ್ಲಿ ಇವ್ರದ್ದು ಇರೋ ದುಡ್ಡೆಲ್ಲ ಕಳ್ಕೊಂಬಿಟ್ಟಿದ್ದಾರೆ ಇಷ್ಟೊತ್ತಿಗೆ ಆಗಲೇ ಅಂಥೇಳಿ. ಸ್ನೇಹಿತರೆ, ಮಾರ್ಕೆಟ್ ಹೇಗೆ ಅಂದರೆ, ನಾವು ಮಾರ್ಕೆಟಿಗೆ ತಕ್ಕಂತೆ ಚೇಂಜ್ ಆಗಬೇಕು. ಉಸಿರುಳ್ಳಿ ಏನು ಮಾಡುತ್ತೆ, ಅದು ಸಂದರ್ಭಕ್ಕೆ ತಕ್ಕಂತೆ ತನ್ನ ಕಲರ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಸೇಮ್ ನಾವು ಅಷ್ಟೇ, ಈಗ ಮಾರ್ಕೆಟಿಗೆ ತಕ್ಕಂತೆ ನಾವು ನಮ್ಮ ಟ್ರೇಡಿಂಗ್ ಸ್ಟೈಲ್ನ, ನಮ್ಮ ಸ್ಟ್ರಾಟಜಿನ ಚೇಂಜ್ ಮಾಡ್ಕೊಳ್ಳೇಬೇಕು. ಮಾಡಿಕೊಂಡ್ರೆ ಮಾತ್ರ ನಾವು ಸಸ್ಟೈನ್ ಮಾಡಿಕೊಂಡು ಮುಂದೆ ಹೋಗೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಈಗ ನಾವು ನಾನು ಮೊದಲಿಂದ ಹೇಳ್ತಿದ್ದೆ, ಬಿಸ್ನೆಸ್ ಸ್ಟೈಲಲ್ಲಿ ಮಾಡಬೇಕು ಅಂತ. ನಾವು ಒಂದು ಬಿಸ್ನೆಸ್ ಓಪನ್ ಮಾಡಿಬಿಟ್ಟಿದ್ದೀವಿ, ಏನೋ ಒಂದು ಸ್ವಲ್ಪ ಕಾಂಪಿಟೇಷನ್ ಆಯಿತು, ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಬಿಸ್ನೆಸ್ ಸ್ಟಾಪ್ ಮಾಡೋಕ್ಕಾಗಲ್ಲ. ನಾವು ಚೇಂಜಸ್ ಮಾಡಬೇಕಾಗತ್ತೆ. ಪೀಠಿಕೆ ಜಾಸ್ತಿ ಆಗೋದು ಬೇಡ, ನಾನು ಸಬ್ಜೆಕ್ಟಿಗೆ ಬರ್ತೀನಿ ಸ್ನೇಹಿತರೆ. ಈ ಒಂದು 4-5 ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಅನುಭವ ಆಗಿರೋವಂಥದ್ದು ನಾನು ಹೇಳ್ತೀನಿ. ಒಂದು, ಸ್ಟಾಪ್ ಲಾಸ್ ಹಿಟ್. ನೀವು ಎಲ್ಲರೂ ಸ್ಟಾಪ್ ಲಾಸ್ ಹಾಕಿ, ನಿಮಗೆ ಆ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇದೆ 4-5 ತಿಂಗಳಿಂದ. ಅದು ನನಗೂ ನನಗೆ ಎಲ್ಲರಿಗೂ ಆಗಿರೋ ಎಕ್ಸ್ಪೀರಿಯೆನ್ಸು. ಅದು ಏನು, PE ಸೈಡ್ ಹಾಕಿದರೆ ಒಂದು ಸರಿ ಮಾರ್ಕೆಟ್ ಬೀಳಿಸ್ತಾರೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. CE ಸೈಡ್ ಹಾಕಿ ಅಲ್ಲೂ ಒಂದು ಸರಿ ಮಾರ್ಕೆಟು ಸಡನ್ನಾಗಿ ತೊಗೊಳ್ತಾರೆ, ಸ್ಪೈಕ್ ತೊಗೊಳ್ತಾರೆ, ಅಲ್ಲೊಂದು ಹಿಟ್ ಆಗುತ್ತೆ. ಕಂಪಲ್ಸರಿ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇದೆ. ಎರಡನೇದು, ವೈಲ್ಡ್ ಮೂಮೆಂಟ್ಸು. ನಾನು 7-8 ತಿಂಗಳ ಹಿಂದೆ ಹೇಳಿದಾಗ ನಿಫ್ಟಿಗೆ 500 ಪಾಯಿಂಟ್ಸ್ ವೀಕ್ಲಿ ಮಾಡಿರಿ, ಮಂತ್ಲಿಗೆ 500 ಪಾಯಿಂಟ್ಸ್ ತೊಗೊಳ್ಳಿ ಅಂತೆಲ್ಲ ಹೇಳ್ತಿದ್ದೆ. ಇವತ್ತು ಏನಾಗಿದೆ ಮಾರ್ಕೆಟ್ ಅಂತಂದರೆ, ಇವತ್ತು 2 ದಿವಸಕ್ಕೆ 3 ದಿವಸಕ್ಕೆ ಒಂದೇ ದಿವಸಕ್ಕೆ ಆ ಮೂಮೆಂಟ್ ಕೊಡ್ತಾ ಇದೆ. ಬ್ಯಾಂಕ್ ನಿಫ್ಟಿ ಒಂದೇ ದಿವಸ 1,500, 2,000 ಪಾಯಿಂಟ್ಸ್ ಮೂಮೆಂಟ್ ಕೊಡ್ತಾ ಇದೆ. ಸೊ ಈಗ ನಾವು ಅದಕ್ಕೆ ತಕ್ಕಂತೆ ಚೇಂಜ್ ಆಗಲೇಬೇಕು. ಅದು ಏನು ಚೇಂಜ್ ಮಾಡಬೇಕು ಅಂತ ನಾನೀಗ ಈ ವಿಡಿಯೋದಲ್ಲೇ ತಿಳಿಸ್ತೀನಿ ಸ್ನೇಹಿತರೆ. ಆಮೇಲೆ ವಾಲಟಾಲಿಟಿನೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ನಾವು ಇಷ್ಟೆಲ್ಲ ವಾಲಟಾಲಿಟಿ ಇರಲಿಲ್ಲ. ನಾವು 4-5 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಯಾವತ್ತೂ ಈ ಥರ ಮೂಮೆಂಟ್ಸು, ಇಷ್ಟು ವಾಲಟಾಲಿಟಿ ಎಲ್ಲ ಇರಲಿಲ್ಲ. ಈಗ ಏನಾಗಿದೆ ಅಂತಂದರೆ, ಭಾಳ ಜನ ರಿಟೇಲ್ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ. ಬೇಜಾರಾಗುತ್ತೆ, ಬಟ್ ಆದರೆ ಇದು ಫ್ಯಾಕ್ಟು. ರಿಟೇಲ್ ಇನ್ವೆಸ್ಟರ್ಸ್ ಬಂದ ತಕ್ಷಣ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗೆ ಹೋಗ್ತಾರೆ, ದುಡ್ಡು ಕಳ್ಕೊತಾರೆ. ಆಲ್ಮೋಸ್ಟ್ ಮೋರ್ ದೆನ್ 95% ದುಡ್ಡು ಕಳೀತಾ ಇದ್ದಾರೆ. ದಯವಿಟ್ಟು ಅಭ್ಯಾಸ ಇಲ್ಲ, ರೂಢಿ ಇಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಮಾರ್ಕೆಟ್ ಸ್ಟಡಿ ಮಾಡಿ, ಈಕ್ವಿಟಿ ಸೇಫು. ಎಲ್ಲ ಥರ ನಿಮಗೆ ಕನ್ವಿನ್ಸ್ ಆದಮೇಲೆ ಮಾತ್ರ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಿಗೆ ಬನ್ನಿ. ನಾನು ಈ ಪ್ರಾಬ್ಲಮ್ ಹೇಳಿದ್ನಲ್ಲ, ಒಂದು ಸ್ಟಾಪ್ ಲಾಸ್ ಇಟ್ಟು, 2 ತುಂಬ ವೈಲ್ಡ್ ಮೂಮೆಂಟ್ಸು, ಇನ್ನೊಂದು ವೆರಿ ಹೈ ವಾಲಟಾಲಿಟಿ. ಈ 3ಕ್ಕೂ ಒಂದು ಸೊಲ್ಯೂಷನ್ ನಾನು ಕಂಡುಹಿಡ್ಕೊಂಡಿದ್ದೀನಿ. ಅದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. ಸ್ನೇಹಿತರೆ, ನಾನೀಗ ಸೆನ್ಸಿಬಲ್ ಓಪನ್ ಮಾಡ್ತೀನಿ, ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ಯೂಶಲಿ ನೀವೆಲ್ಲ ಸೆನ್ಸಿಬಲಲ್ಲಿ ಇರ್ತೀರ, ಎಲ್ಲರಿಗೂ ಸೆನ್ಸಿಬಲ್ ಬಗ್ಗೆ ಗೊತ್ತಿರುತ್ತೆ. ಸೆನ್ಸಿಬಲಲ್ಲಿ ಈಗ ಫ್ರೀ ಆಗಿದೆ, ಮೊದಲೆಲ್ಲ ತುಂಬ ಕಾಸ್ಟ್ ಇತ್ತು ಅದೆಲ್ಲ. ನೋಡಿ, ಇದು ಓಪನ್ ಮಾಡಿದ್ದೀನಿ ಸೆನ್ಸಿಬಲಲ್ಲಿ. ಇಲ್ಲಿ ಟ್ರೇಡ್ ಅಂತಿದೆ, ಸ್ಟ್ರಾಟಜಿ ಬಿಲ್ಡರ್ ಅಂತಿದೆ, ಎಲ್ಲ ಇದೆ. ಈಗ ನಾನು ಮೊದಲು ನಿಮಗೆ ಏನು ಹೇಳ್ತಾ ಇದ್ದೆ ಸ್ನೇಹಿತರೆ, 500 ಪಾಯಿಂಟ್ ಆಚೆ ಹೋಗಿ, 500 ಪಾಯಿಂಟು 2 ಕಡೆ ಆಚೆ ಹೋಗಿ, ಮತ್ತು ಅಲ್ಲಿಂದ ಹೆಡ್ಜಿಂಗು 200 ಪಾಯಿಂಟ್ ಹೋಗಿ, 300 ಪಾಯಿಂಟ್ ಹೋಗಿ ಬ್ಯಾಂಕ್ ನಿಫ್ಟಿ ಹೇಳಿಲ್ಲ ಬಿಡಿ, ನಿಫ್ಟಿಯಲ್ಲಿ 200 ಪಾಯಿಂಟ್ ಹೋಗಿ ಅಂತ ಹೇಳ್ತಾ ಇದ್ದೆ. ಈಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಈ ಸಿಕ್ಕಾಪಟ್ಟೆ ಮೂಮೆಂಟ್ಸ್ ಇರೋದ್ರಿಂದ, ಎಲ್ಲ ಮಾಡ್ತಿರೋದ್ರಿಂದ ನೀವು ಹೆಡ್ಜಿಂಗ್ನ, ಇದೇ ಇಲ್ಲಿ ಮೇನ್ ಪಾಯಿಂಟ್ ಇರೋದು. ಹೆಡ್ಜಿಂಗು ಬರೀ ಒಂದು ಸ್ಟ್ರೈಕ್ ಮಾತ್ರ ಹೋಗಬೇಕು. ಲಾಭ ಕಮ್ಮಿ ಆಗುತ್ತೆ, ತೊಂದರೆ ಇಲ್ಲ. ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈಗ ನಿಫ್ಟಿ ನಾನು ಎಕ್ಸಾಂಪಲಿಗೆ ತೊಗೊಳ್ತಾ ಇದ್ದೀನಿ.
ಇಲ್ಲಿ ನ್ಯೂಟ್ರಲ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನ್ಯೂಟ್ರಲ್ ಸೆಲೆಕ್ಟ್ ಮಾಡಿದರೆ ನಮಗೆ ಈಗ ಶಾರ್ಟ್ ಐರನ್ ಕಾಂಡರ್ ಅಂತ ಮಾಡಿದ ತಕ್ಷಣ ಇಲ್ಲೊಂದು ಬರುತ್ತೆ. ಶಾರ್ಟ್ ಐರನ್ ಕಾಂಡರ್ ಬಂದಿದೆ ನೋಡಿ, ಶಾರ್ಟ್ ಐರನ್ ಕಾಂಡರ್ ಬಂದಿದೆ. ಇಲ್ಲಿ ಏನು ಮ್ಯಾಕ್ಸಿಮಮ್ ಲಾಸು ಬಂದು ನಿಮಗೆ 12%, ಮ್ಯಾಕ್ಸಿಮಮ್ ಪ್ರಾಫಿಟ್ 8% ಅಂತಿದೆ. ಇಲ್ಲಿ ಬಂದು ಬ್ರೇಕ್ ಇವನ್ 1.3 1.2% ಅಂತಿದೆ. ಸ್ನೇಹಿತರೆ, ನಾನು ಈಗ ಹೇಳಕೊಟ್ಟಿರೋದು ನಿಮಗೆ ಇದು ಎವ್ರಿಡೇ ಮಾಡ್ಬೋದಾದಂಥದ್ದು. ಈಗ ವೀಕ್ಲಿ ನಾನಂತೂ ಈಗ ವೀಕ್ಲಿ ಮಂತ್ಲಿ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಕಾರಣ ಏನು ಅಂತಂದರೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗುತ್ತೆ, ನಾಳೆ ಮಾರ್ಕೆಟು ಇದ್ದಕ್ಕಿದ್ದಂಗೆ 700 ಪಾಯಿಂಟು 800 ಪಾಯಿಂಟು 1000 ಪಾಯಿಂಟ್ ಗ್ಯಾಪ್ ಅಪ್ ಆಗುತ್ತೆ, ಅಥವಾ ವಿತೌಟ್ ಎನಿ ರೀಸನ್ನು 800 ಪಾಯಿಂಟು 1000 ಪಾಯಿಂಟು ಗ್ಯಾಪ್ ಡೌನ್ ಆಗ್ತಾ ಇದೆ. ಸೊ ಆ್ಯಸ್ ಆಫ್ ನಾವು ಏನು ಹೇಳೋದು, ಈ ಮಾರ್ಕೆಟಲ್ಲಿ ಹೇಗೆ ಅಂದರೆ ಅವತ್ತಿಗೆ ತಕ್ಕಂತೆ ನಾವು ನಡ್ಕೊಂಡು ಹೋಗಬೇಕು. ಈಗ ಆ್ಯಸ್ ಆಫ್ ನಾವು ಅಂತೂ ಈಗಂತೂ ನಾನು ಪೊಸಿಷನ್ ಮಾಡ್ತಾ ಇಲ್ಲ. ನಾನು ಪೊಸಿಷನ್ ಸ್ಟಾಪ್ ಮಾಡಿದ್ದೀನಿ, ಬರೀ ಇಂಟ್ರಾಡೇನೇ ಮಾಡ್ತಾಯಿದ್ದೀನಿ. ಇಂಟ್ರಾಡೇ ಯಾವುದಕ್ಕೆ ಮಾಡ್ತೀರಾ ಅಂದರೆ, ನಾನು ನಿಮಗೆ ನಿಫ್ಟಿ ತೋರಿಸ್ಕೊಡ್ತೇನೆ. ನಾನು ನಿಫ್ಟಿಯಲ್ಲಿ ಹೇಗೆ ಮಾಡಬೇಕು ಅಂತ ತೋರಿಸ್ತೇನೆ ಸ್ಕ್ರೀನಲ್ಲಿ. ನೀವು ಸೇಮ್ ಅದೇ ರೀತಿ ಮಿಡ್ ಕ್ಯಾಪು ಮಾಡ್ಬೋದು, ಫಿನ್ ನಿಫ್ಟಿನೂ ಮಾಡ್ಬೋದು. ಬಟ್ ನೀವು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಪೇಪರ್ ಟ್ರೇಡಿಂಗ್ ಮಾಡಿ. ಮೊದಲಿಂದನೂ ಡೀಪ್ ಔಟ್ ಆಫ್ ದ ಮನಿ ಅಂದರೆ ನಿಫ್ಟಿಯಿಂದ ದೂರ ಹೋಗಿ ಮಾಡ್ತಾ ಇದ್ದವರು. ಈಗ ನಮಗೆ ನಿಫ್ಟಿ ಇಂಟ್ರಾಡೇ ಮಾಡ್ತಿರೋದ್ರಿಂದ ನಾನು ಒಂದು 300 ಪಾಯಿಂಟ್ ಅವೇ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಈಗ ಇದು 22,160. ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ 22,150 ಅಂತ ಇಟ್ಕೊಳ್ಳೋಣ. 22,150ಕ್ಕೆ ಇಲ್ಲಿದೆ 22,150. 22,150ಕ್ಕೆ ನಾವು ಇಲ್ಲಿ ಅವನೇ ಕೊಟ್ಟಿರೋದು ಎಷ್ಟು ಅಂದರೆ 950 ಕೊಟ್ಟಿದ್ದಾರೆ. 300 ಪಾಯಿಂಟ್ ಕೊಟ್ಟಿದ್ದಾರೆ. ಆಗಲೇ ಅವ್ರು 300 ಪಾಯಿಂಟು ಇದು ಬಿಲ್ಟಿನ್ ಬಂದುಬಿಟ್ಟಿದೆ. ಈ ಕಡೆನೂ 300 ಪಾಯಿಂಟ್ ಹೆಚ್ಚು ಕಮ್ಮಿ ಬಂದಿದೆ. ಈಗ ನೀವು ಮಾಡಬೇಕಾಗಿರೋದು ಇಲ್ಲಿ ಗಮನ ಇಟ್ಟು ನೋಡಿ, ಇದನ್ನು ನೀವು ಇಲ್ಲಿ ಈ ಹೆಡ್ಜಿಂಗ್ ಏನಿದೆ, ಹೆಡ್ಜಿಂಗು ಬರೀ ಒಂದೇ ಒಂದು ಸ್ಟ್ರೈಕ್ ಪ್ರೈಸ್ ಮಾತ್ರ ಕೆಳಗಡೆ ಬರಬೇಕು. ಅಂದರೆ 29,950 ಅಂದರೆ ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಪ್ರಾಫಿಟ್ಟು ಮ್ಯಾಕ್ಸಿಮಮ್ ಲಾಸು ನಾನು ಇಲ್ಲಿ ಚೇಂಜ್ ಮಾಡ್ದಂಗೆ ಚೇಂಜ್ ಆಗುತ್ತೆ. ನೋಡ್ತಾ ಇರಿ, ಗಮನ ಇಟ್ಟು ನೋಡಿ. ಈ 21,950 ಇರೋದು, ನಾನು ಇದನ್ನು 21,900 ಮಾಡ್ತೀನಿ. 21,900 ಮಾಡ್ತೀನಿ. ಪ್ರಾಫಿಟ್ ಕಮ್ಮಿ ಆಯಿತು, ತೊಂದರೆ ಇಲ್ಲ. 950 900 ಎರಡಕ್ಕೂ ಡಿಫ್ರೆನ್ಸ್ ಬಂದು 58 49, ಬರೀ 10 ರೂಪಾಯಿ 11 ರೂಪಾಯಿ ಇದೆ, ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಅಷ್ಟೇ 22,350 ಇರೋದನ್ನು ನಾನು ಇಲ್ಲಿ 22,400 ಮಾಡ್ತೀನಿ. ಅಂದರೆ ಒಂದು ಸ್ಟ್ರೈಕ್ ಪ್ರೈಸ್ ತೊಗೊಳ್ತಿದ್ದೀನಿ ಅಷ್ಟೇ. ನಿಮಗೆ ನಾನು ಹೇಳಿದೆ, ನಾನು ಒಂದು ಸ್ಟ್ರೈಕ್ ಪ್ರೈಸ್ ಮಾತ್ರ ಅಂತ. ಇಲ್ಲಿ 21,950 ಪುಟ್ ಸೈಡ್ ಹೋದರೆ 50 ಪಾಯಿಂಟ್ ಮಾತ್ರ ಹಿಂದೆ ಹೋಗ್ಬೇಕು. 100 ಪಾಯಿಂಟು 150 ಪಾಯಿಂಟು 200 ಪಾಯಿಂಟು ಹೋಗಂಗಿಲ್ಲ. ಯಾಕೆ ಅಂದರೆ ವೈಲ್ಡ್ ಮೂಮೆಂಟ್ಸ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಈ 58 49, ಇಲ್ಲಿ 69 63 47 ಏನಿದೆ, ಇವೆಲ್ಲ ಡಿಫ್ರೆನ್ಸ್ 10 15 20 ರೂಪಾಯಿ ಇರೋದೆಲ್ಲ ಡಿಫ್ರೆನ್ಸ್ ಎಲ್ಲ ಅವು ಸಿಕ್ಕಾಬಟ್ಟೆ ಮೂವ್ಮೆಂಟ್ ಆಗಿಬಿಟ್ಟು ಅಂದರೆ 40 50 60 ರೂಪಾಯಿ ಡಿಫ್ರೆನ್ಸ್ಗೆ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಸ್ಟ್ರೈಕ್ ಪ್ರೈಸ್ ಮಾತ್ರ 950 ಪಿ ಇದ್ದರೆ 900ಗೆ ಹೋಗಿ, 900 ಪಿ ಇದ್ದರೆ 850ಗೆ ಹೋಗಿ, ಈ ಕಡೆ 22,350 ಇದ್ದರೆ 22,400ಗೆ ಹೋಗಿ, 22,400 ಇದ್ದರೆ 450ಗೆ ಹೋಗಿ. ಅರ್ಥ ಆಯ್ತಲ್ಲ? ನಂಬರ್ 1. ನಂಬರ್ 2, ಎರಡನೇದು, ನಮಗೆ ಇಲ್ಲಿ ನಾವು ಇಂಟ್ರಾಡೇ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಇಂಟ್ರಾಡೇ ಮಾಡಲಿಕ್ಕೆ ಇದು ಮ್ಯಾಕ್ಸಿಮಮ್ ಲಾಸ್ ಇದೆ. ಯೂಶಲಿ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡಿದಾಗ ಅನ್ಲಿಮಿಟೆಡ್ ಲಾಸ್ ಅಂತಲೇ ಬರೋದು ಯಾವಾಗಲೂ. ಬಟ್ ನಾವು ಈ ಒಂದು ಸ್ಟ್ರೈಕ್ ತೊಗೊಳೋದ್ರಿಂದ ಇಲ್ಲಿ ಅಡ್ವಾಂಟೇಜು ಮ್ಯಾಕ್ಸಿಮಮ್ ಏನಾರು ಅನಾಹುತ ಆಯಿತು ಅಂದ್ರೂ ಬರೀ 2.7% ಹೋಗುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ಪ್ರಾಫಿಟ್ 2.8% ಬರುತ್ತೆ. ಸ್ನೇಹಿತರೆ, ನೀವು ಇಂಟ್ರಾಡೇ ಮಾಡ್ತಿರೋದ್ರಿಂದ ನಮಗೆ 2.8% ಪ್ರಾಫಿಟ್ ಬೇಡ, ಖಂಡಿತ ಬೇಡ. ನೀವು ಪ್ರಯತ್ನ ಪಟ್ಕೊಂಡು ನೋಡಿ. ಈಗ 2.8% ಪ್ರಾಫಿಟ್ ನಾವು ಒಂದೇ ದಿವಸದಲ್ಲಿ ಗಮನ ಇಟ್ಟರೆ ಚಾನ್ಸಸ್ ಆರ್ ವೆರಿ ಲೆಸ್. ನಮಗೆ ಬರೋ ಪ್ರಾಫಿಟ್ ಚಾನ್ಸಸ್ ಬಹಳ ಕಮ್ಮಿ. ನಮಗೆ ಕಮ್ಮಿ ಬರಲಿ, ಆದರೆ ನಮಗೆ ಸಕ್ಸಸ್ ರೇಟ್ ಜಾಸ್ತಿ ಆಗಬೇಕು. ಸೊ ಸಕ್ಸಸ್ ರೇಟ್ ಜಾಸ್ತಿ ಆಗಬೇಕು ಅಂದರೆ ಏನು ಮಾಡೋಣ ಅಂದರೆ, ಇಲ್ಲಿ ನೋಡಿ 21,950 ಇರೋದು, ನಾನು 2 ಸ್ಟ್ರೈಕ್ ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ. 22,350 2 ಸ್ಟ್ರೈಕ್ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಇಲ್ಲಿ 21,800 ಅಂದರೆ ಇಲ್ಲಿ 2 ಸ್ಟ್ರೈಕ್ ಮತ್ತೆ 750ಗೆ ಬರಬೇಕು. ಇಲ್ಲೂ 2 ಸ್ಟ್ರೈಕು 550 ಬರಬೇಕು. ಎಷ್ಟಾಯಿತು ಈಗ? ಮ್ಯಾಕ್ಸಿಮಮ್ ಲಾಸ್ 4% ಆಯಿತು, ಮ್ಯಾಕ್ಸಿಮಮ್ ಪ್ರಾಫಿಟ್ 1.4% ಆಯಿತು. ಖಂಡಿತ ಇದು ಬೇಡ ನನಗೆ, 1.4% ಬೇಡ. ನೀವು ಇವತ್ತು ನಾನು ಇಂಟ್ರಾಡೇ ಮಾಡ್ತಾ ಇರೋದು 21,800. ಇನ್ನೂ 100 ಪಾಯಿಂಟ್ಸ್ ಕೆಳಗಡೆ ಹೋಗೋಣ, ಇಲ್ಲಿ 100 ಪಾಯಿಂಟ್ಸ್ ಮೇಲೆ ಹೋಗೋಣ. ಈ ಕಡೆ ಇಲ್ಲಿ ಕೂಡ 100 ಪಾಯಿಂಟ್ಸ್ ಮುಂದೆ ಬರ್ತೀನಿ, ಇಲ್ಲೂ ಕೂಡ
100 ಪಾಯಿಂಟ್ಸ್ ಕೆಳಗಡೆ ಬರ್ತೀನಿ. ಸೊ ನಮಗೆ ಎಷ್ಟಾಯ್ತು ಈಗ 0.65%. ಸೊ ಸ್ನೇಹಿತರೆ ಇಂಟ್ರಾಡೇ ಮಾಡ್ತಾ ಇದ್ದೀವಿ. 0.5% ಇಸ್ ದ ಪ್ರಾಫಿಟ್, 0.65. ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಇಲ್ಲಿದೆ 84% ಇದೆ. 84% ಇಸ್ ದ ಪ್ರಾಫಿಟ್. ನಾನು ದೊಡ್ಡ ಕ್ಯಾಪಿಟಲಿಂದ ಮಾಡ್ತಿರೋದ್ರಿಂದ ನಾನು ಈ 0.65 ಹೋಗ್ತಾ ಇಲ್ಲ ಸ್ನೇಹಿತರೆ, ನಾನು ಒಂದು 0.2-0.3%ಗೆ ಹೋಗ್ತಾ ಇದ್ದೀನಿ. 0.2-0.3% ಪರ್ ಡೇ ಈಸ್ ಎ ವೆರಿ ಗುಡ್ ರಿಟರ್ನ್ಸ್. ನೀವು ಲೆಕ್ಕ ಹಾಕಿ, ವಾರದಲ್ಲಿ 5 ದಿವಸ ಬರುತ್ತೆ, ತಿಂಗಳಲ್ಲಿ 4 ವಾರ ಬರುತ್ತೆ. ಅಟ್ ದ ಎಂಡ್ ನಿಮ್ಗೆ ಏನು ಪ್ರಾಫಿಟ್ ಆಗುತ್ತೆ ಅಂತ ನೋಡಿ. ಈಗ ನಿಮಗೆಲ್ಲ ಇಷ್ಟು ದಿವಸ ಅನುಭವ ಆಗಿದೆ, ಇಷ್ಟು ದಿವಸ ಎಲ್ಲ ನೋಡಿದ್ದೀರಾ, ಏನಪ್ಪ ಇವರೇನೋ ಹೇಳಿದ್ರು 8 ತಿಂಗಳಿಂದ ಇವೆಲ್ಲ ಏನು ಕೆಲಸನೇ ಮಾಡ್ತಿಲ್ಲ, ಬರೀ ಲಾಸ್ ಆಗ್ತಿದೆ ಅಂತ. ಈಗ ಇಲ್ಲಿ ನೋಡಿ ನಾನು ಲೈವ್ ತೋರಿಸ್ತಾ ಇದ್ದೀನಿ. 22,150 ಇದೆ. ಆಮೇಲೆ ಸೆಟ್ಲ್ಮೆಂಟಿಗೆ 3 ದಿವಸ ಬಾಕಿ ಇದೆ. ಆದರೆ ನಾವು 21,650ಕ್ಕೆ ಹೋಗಿದ್ದೀವಿ, 22,650ಕ್ಕೆ ಹೋಗಿದ್ದೀವಿ. ಅಂದರೆ ಇವೆರಡರ ಮಧ್ಯೆ 500 ಪಾಯಿಂಟ್ ಮುಂದೆ ಹೋಗಿದ್ದೀವಿ. ಬ್ರೇಕ್ ಇವನ್ ನೋಡಿ, ಮೇನ್ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಬ್ರೇಕ್ ಇವನ್ನು ಇವತ್ತು ನಿಫ್ಟಿ ಸೆಟಲ್ಮೆಂಟ್ ಇಲ್ಲ, ಇನ್ನು 2 ದಿವಸ ಇದೆ ನಿಫ್ಟಿಗೆ ಸೆಟಲ್ಮೆಂಟಿಗೆ. ಯಾವತ್ತು ನಿಮ್ಮ ನಿಫ್ಟಿ ಸೆಟಲ್ಮೆಂಟ್ ಇರುತ್ತೋ ಈ ಬ್ರೇಕ್ ಇವನ್ನು 1.5% ಇರಲೇಬೇಕು. ಈ ಬ್ರೇಕ್ ಇವನ್ 1.5%ಗಿನ್ನ ಕೆಳಗಡೆ ಖಂಡಿತವಾಗಿ ಬರಬೇಡಿ. ನಂಬರ್ 1. ನಂಬರ್ 2, ಪ್ರಾಫಿಟ್ ಬಂದು 0.2, 0.25, 0.3% ಬಂದರೆ ನಮಗೆ ಹ್ಯಾಪಿ, ಸಾಕು. ಅಷ್ಟು ಮಾಡ್ಬೋದು, ಇಷ್ಟು ಮಾಡ್ಕೊಳ್ತಾ ಹೋಗ್ಬೋದು. ನೀವು ಪೇಪರ್ ಟ್ರೇಡಿಂಗ್ ಮಾಡಿ ಇದನ್ನು ನಿಮ್ಮ ಗಮನಕ್ಕೆ, ನಾನು ಈಗ ಅದೇ ಮಾಡ್ತಾ ಇರೋದು, ನಿಮ್ಮ ಗಮನಕ್ಕೆ ತರಬೇಕು, ನಿಮಗೆಲ್ಲ ತಿಳಿಸ್ಬೇಕು ಅಂತ ನಾನು ಭಾಳ ದಿವಸದಿಂದ ಕಾಯ್ತಾ ಇದ್ದೆ. ಇದು ತಿಳಿಸಿದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋನು ಮಾಡ್ತೀನಿ. ಈಕ್ವಿಟಿ ಬಗ್ಗೆನೂ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಕೆಲವು ಸ್ಟಾಕು ಇನ್ವೆಸ್ಟ್ಮೆಂಟಿಗೆ, ಅಂದರೆ 3 ವರ್ಷ, 4 ವರ್ಷ, 5 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಮರ್ತೋಗುವಂಥದ್ದು ಯಾವ್ದಾದ್ರು ಕೆಲವು ಸ್ಟಾಕ್ಸ್ನ ನಾನು ವಿಡಿಯೋ ಮಾಡ್ತೀನಿ. ಇನ್ನು ಮುಂದಿನ ದಿನದಲ್ಲಿ ನೆಕ್ಸ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಯಾವುದೋ ಒಂದು ಚಾರ್ಟ್ ನನ್ನ ಗಮನಕ್ಕೆ ಬಂದಿದೆ, ಅದು ಒಂದು ವಿಡಿಯೋ ಮಾಡ್ತೀನಿ. ಎಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಲೈಕ್ ಕೊಡಿ. ನಾನು ಹೇಳಿದ್ದು ಅರ್ಥ ಆಗಿದೆ ಅನಿಸುತ್ತೆ. ಮೇಯ್ನು ಒಂದೇ ಸ್ಟ್ರೈಕು ಮೇಲೆ, ಒಂದೇ ಸ್ಟ್ರೈಕ್ ಕೆಳಗಡೆ ಹೋಗಬೇಕು. ನಂಬರ್ 1. ನಂಬರ್ 2, ಬ್ರೇಕ್ ಇವನ್ ನೀವು ಯಾವತ್ತು ಮಾಡ್ತೀರೋ ಅದು 1.5% ಆ್ಯಂಡ್ ಎಬೋವ್ ಇರಲೇಬೇಕು. ನಂಬರ್ 3, ಪ್ರಾಫಿಟ್ 0.2% ಆ್ಯಂಡ್ ಎಬೋವ್ ಇದ್ದರೆ ಸಾಕು. ಈ 3 ಗಮನ ಇಟ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಮಾಡಿ. ಇದರಿಂದ ಲಾಭ ಮಾಡಿದರೆ ನಮ್ಗೆ ಬೇಕಾಗಿರೋದು ಅದೇ ಅಲ್ವಾ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.